ಅದು ಅವ್ರವ್ರ ನಂಬಿಕೆ, ಅವ್ರವ್ರ ನಂಬಿಕೆ. ನಿನ್ ನಂಬಿಕೆ, ನೀನು ಈಗ ಶಾಲಾ ಹಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ ನಂಬಿಕೆ ಅದು. ಅನ್ಯಾಯಕ್ಕೆ ಗುರಿ ಮಾಡ್ತಾ ಇದ್ದಾರೆ. ಸ್ಪೀಕರ್ ಹಾಕೊಂಡ್ಬಂದಿದ್ದಾರೆ, ಅವ್ರಿಗೆ ಕೇಳಲ್ಲ. ಅವರು ಇವತ್ತು ಫೋಟೋ ಸೆಷನ್ ಹಾಕೊಂಡ್ಬಂದಿದ್ದಲ್ಲ, ಆಯ್ತಪ್ಪ, ಅವ್ರು ಹಾಕೊಂಡ್ಬಂದಿದ್ದಾರೆ. ನನ್ನ ಪದ್ಧತಿ ಇದು. ಮೊದ್ಲು ಖಾದಿ ಹಾಕತ್ತಿದ್ರೆ ಆಮೇಲೆ ಈಗ ಸಿಲ್ಕ್ ಬಂದಿದ್ದೀರ. ಈಗ ದೇವೇಗೌಡ ಹಾಕತ್ತಲ್ಲ ನಂಗೆ ಆಕಳೆ ಆತರ ಶಾಲಾ ಹಾಕತ್ತಿದ್ದು, ಅದು ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಕೊಂಡ್ಬಿಟ್ಟೆ. ಅಲ್ವೇನೆಯ ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಾಳಪ್ಪ, ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ. 13,500 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ. ಇಲ್ಲ ಇಲ್ಲ, ಅದು ಬೇರೆ. ಅದು ಮೈಸೂರು ಸಿಲ್ಕ್ ಅಲ್ಲ, ಇದು ಮೈಸೂರು ಸಿಲ್ಕು. ಅದು ಯಾವ್ದು ಸಿಲ್ಕ್ ಅದ? ಇಟ್ಸ್ ನಾಟ್ ಎ ಸಿಲ್ಕ್, ಅದು ಉಲನ್. ಉಲನ್ ಈಗ ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲ ಬೆಂಗಳೂರಿನಲ್ಲಿ ಸಿಗ್ತವೆ, ಮೈಸೂರಿನಲ್ಲಿ ಸಿಗ್ತವೆ. ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲೂ ಸಿಗ್ತವೆ, ಮೈಸೂರಿನಲ್ಲೂ. ನಿಮಗೆ ಶಾಲೆ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲೆ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲೆ ಹಾಕ್ತಿದ್ರಲ್ಲ, ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್ ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್. ನಾನು ಆತರ ಟವಲ್ ಹಾಕತ್ತಿದ್ದೆ. ಆ ಟವಲ್ ಯಾವಾಗಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು. ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ, ಹಿಂಗ ಹಾಕೋಣ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದು ತುಂಡು ಬೇರೆ. ಕುತ್ತಿಗೆಗೆ ಹಾಕಂದ್ರು ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾವು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತಿ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು. ಬಸವಾದಿ ಶರಣರು ಏನಪ್ಪ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು, ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಬಸವಣ್ಣ ಹೆಸರು ಹೇಳೋದಿಲ್ಲ, ಬಸವಣ್ಣ ಅಂತ ಹೇಳ್ತೀರಿ ಅಷ್ಟೇ. ಈ ನಿಮ್ಮ ಮುರಳಿ ಮನೋಹರ ಜೋಶಿ ಅವರು ಏನ್ ಹೇಳಿದ್ರು ಗೊತ್ತಾ? ಇದನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದಾಗ
ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ. ಯಾರು ಹೇಳಿದ್ರು ಇದನ್ನ? ಮುರಳಿ ಮನೋಹರ್ ಜೋಶಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಮನಮೋಹನ್ ಸಿಂಗ್ ಅವರು ತಗೊಬಂದ್ರಲ್ಲ, ಆಗ ಹೇಳಿದಂತ ಮಾತು ಏನಪ್ಪಾ ಅಂತಂದ್ರೆ, ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ. ನಾನು ಹೇಳಿದ್ದಲ್ಲ, ಮುರಳಿ ಮನೋಹರ್ ಜೋಶಿ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದರು. ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ವಿರುದ್ಧ ಇದ್ರು ಆ ಕಾಲದಲ್ಲಿ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ಮುಂದುವರಿಸ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಏನ್ರಿ ಮುನಿಯಪ್ಪ? ಮನಮೋಹನ್ ಸಿಂಗ್ ರವರು ಅದರಿಂದ ಮನೆ ಅಧ್ಯಕ್ಷರು ನಾನು ಮತ್ತೆ ಮರ್ತ್ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟೆ ನಾನು. ಬಾವಿ ನೀನೊಬ್ಬನಿಗೆ ನೀರು ಕುಡಿಸೋದು ನಾನು. ರಾಜಕೀಯ ನೀರು ದನ ಕರುಗಳಿಗೆ ಬಾವಿ ನೀರು, ನಿನಗೆ ರಾಜಕೀಯ ನೀರು.